ಈಗ ಒಬ್ಬ ಒಂದು 20-25% ಬಾಡಿ ಫ್ಯಾಟ್ ಲೆವೆಲ್ ಒಬ್ಬ ಇದ್ದಾನೆ ಅಂತ ಅನ್ಕೊಳ್ಳಿ. ಲೈಟಾಗಿ ಹೊಟ್ಟೆ ಇದೆ, ಆತ ಮಸಲ್ ಅಷ್ಟು ಡೆವಲಪ್ ಮಾಡ್ಕೊಂಡಿಲ್ಲ, ಜಿಮ್ಮಿಗೆ ಯಾವತ್ತೂ ಹೋಗಲಿಲ್ಲ, ಬಿಗಿನ್ ಮಾಡ್ಕೋಬೇಕು, ನಾನೊಂದು ಒಳ್ಳೆ ಶೇಪಿಗೆ ಬರಬೇಕು. ಎಷ್ಟು ತಿಂಗಳುಗಳ ಒಂದು ಅಟ್ಲೀಸ್ಟ್ ತಾಳ್ಮೆ ಬೇಕು ಆ ವ್ಯಕ್ತಿಗೆ? ಜನರಲಿ ನಾವ್ ಹೇಳೋದು 1 ಪೌಂಡ್ ಫ್ಯಾಟ್, 1 ಪೌಂಡ್ ಅಂತ ಹೇಳಿದ್ರೆ 450 ಗ್ರಾಮ್ ಫ್ಯಾಟಿಗೆ 3500 ಕಿಲೋ ಕ್ಯಾಲರೀಸ್ ಇರುತ್ತೆ. ಸೊ ನೀವು ಇವಾಗ 1 ಪೌಂಡ್ ಅಂದ್ರೆ 450 ಗ್ರಾಮ್ ಫ್ಯಾಟ್ ಕಮ್ಮಿ ಮಾಡ್ಬೇಕಂದ್ರೆ ಬಾಡಿಯಲ್ಲಿ 3250 ಕ್ಯಾಲರಿ ಕಮ್ಮಿ ಮಾಡಬೇಕು, ಡೆಫಿಸಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಎವ್ರಿ ಡೇ 500 ಕ್ಯಾಲರೀಸ್ ಕಮ್ಮಿ ಮಾಡ್ತಾ ಬಂದ್ರೆ 7 ದಿನದಲ್ಲಿ ನೀವು ಆಲ್ಮೋಸ್ಟ್ ಅರ್ಧ ಕೆಜಿ ಫ್ಯಾಟ್ ಕಮ್ಮಿ ಮಾಡಬಹುದು. ಅಂದ್ರೆ ಒಂದ್ ತಿಂಗಳಿಗೆ 1-2 ಕೆಜಿ ಕಮ್ಮಿ ಮಾಡಬಹುದು, ಎಲ್ಲಾ ಕರೆಕ್ಟ್ ಆಗಾದ್ರೆ. ಥಿಂಕ್ ಮಾಡಿ, ಎವ್ರಿ ಡೇ ನೀವು 500 ಕ್ಯಾಲರಿ ಡೆಫಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ. ಏನು ನೀವು ಫಸ್ಟ್ ತಿಂಗಳು 2 ಕೆಜಿ ವೆಯ್ಟ್ ಲಾಸ್ ಆಯ್ತು, ಅಷ್ಟೇ ಮಾಡಿದ್ರು, ಅದೇ ತರ ಎಫರ್ಟ್ ಹಾಕಿದ್ರು ಕೂಡ ಅದ್ರ ನೆಕ್ಸ್ಟ್ ತಿಂಗಳು ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಬಿಕಾಸ್ ಹಾರ್ಮೋನ್ಸ್ ರೀಸೆಟ್ ಆಗುತ್ತೆ. ನೀವು ಎಲ್ಲ ಎಕ್ಸಸೈಸ್ ಕೂಡ ಚೇಂಜ್ ಮಾಡಿದ್ರೆ ಆಲ್ಮೋಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 kgs ವೆಯ್ಟ್ ಲಾಸ್ ಮಂತ್ ಆನ್ ಮಂತ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.